ಹುಬ್ಬಳ್ಳಿ ಪೊಲೀಸರು ಖತರ್ನಾಕ್ ಕಾರು ಖದೀಮರ ಗ್ಯಾಂಗ್ ಅನ್ನ ಹೆಡೆಮುರಿ ಕಟ್ಟಿದ್ದಾರೆ. ಐಷಾರಾಮಿ ಕಾರುಗಳನ್ನ ಕದಿತಿದ್ದ 7 ಜನರನ್ನ ಬಂಧಿಸಿದ್ದಾರೆ. ಮೊದಲು ಐಷಾರಾಮಿ ಕಾರನ್ನ ಬಾಡಿಗೆಗೆ ಪಡಿತಾ ಇದ್ದ ಖದೀಮರು ನಂತರ ಅದರ ಹೆಸರಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡ್ತಾ ಇದ್ರು. ಬಳಿಕ ನಕಲಿ ದಾಖಲೆ ತೋರಿಸಿ ಕಾರು ಅಡ್ಡ ಆಗ್ತಾ ಇದ್ರು. ನಂತರ ಅಡವಿಟ್ಟ ಕಾರನ್ನು ಕದ್ದು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಕಾರನ್ನಾದ್ರೂ ಕೊಡಿ ಇಲ್ಲ ಹಣ ಕಟ್ಕೊಡಿ ಅಂತ ಖದೀಮರು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಕೇಶವಾಪುರ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಕಾರು ಮಿಸ್ಸಿಂಗ್ ಪ್ರಕರಣ ಬೆನ್ನು ಹತ್ತಿದಾಗ ಕಳ್ಳರ ಕರಾಮತ್ತು ಬಹಿರಂಗಗೊಂಡಿದೆ. ಹುಬ್ಬಳ್ಳಿಯಲ್ಲಿ ಕಳ್ಳನೊಬ್ಬ ಪೊಲೀಸ್ ಜೀಪನ್ನೇ ಕದ್ದು ಎಸ್ಕೇಪ್ ಆದ ಘಟನೆ ನಡೆದಿದೆ. ಅಣ್ಣಿಗೇರಿ ಠಾಣೆಯ ಜೀಪನ್ನ ಕಳ್ಳನೊಬ್ಬ ಕದ್ದು ಎಸ್ಕೇಪ್ ಆಗಿದ್ದ. ಈ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಹುಡುಕಾಟ ನಡೆಸಿದ ಪೊಲೀಸರಿಗೆ ಹಾವೇರಿ ಜಿಲ್ಲೆ ಬ್ಯಾಡಗಿ ಬಳಿ ಆರೋಪಿ ನಾಗಪ್ಪನನ್ನು ಜೀಪ್ ಸಮೇತ ಸಿಕ್ಕಿಬಿದ್ದಿದ್ದಾನೆ. ಆರೋಪಿ ನಾಗಪ್ಪನಿಂದ ಪೊಲೀಸರು ಜೀಪ್ ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಕಳ್ಳ ತನ್ನ ಶೋಕಿಯನ್ನ ಹೇಳಿಕೊಂಡಿದ್ದಾನೆ. ಆರೋಪಿ ನಾಗಪ್ಪನಿಗೆ ಪೊಲೀಸ್ ವಾಹನ ಚಲಾಯಿಸಬೇಕೆಂಬ ಆಸೆ ಇತ್ತಂತೆ. ಅದಕ್ಕಾಗಿಯೇ ಪೊಲೀಸ್ ಜೀಪ್ ಕದ್ದಿದ್ದೆ ಅಂತ ಹೇಳಿದ್ದಾನಂತೆ. ಹಲವು ತಿಂಗಳುಗಳಿಂದ ಹೊಂಚು ಹಾಕಿದ್ದ ನಾಗಪ್ಪ ಆಗಾಗ ಪೊಲೀಸ್ ಠಾಣೆಗೆ ಬಂದು ಹೋಗ್ತಾ ಇದ್ದಂತೆ. ಪಿಎಸ್ಐ ರಜೆಯಲ್ಲಿರುವುದನ್ನ ಖಾತ್ರಿಪಡಿಸಿಕೊಂಡು ಬೆಳಗಿನ ಜಾವ ಪೊಲೀಸ್ ಠಾಣೆ ಆವರಣಕ್ಕೆ ಬಂದು ಪೊಲೀಸ್ ಜೀಪ್ ಕದ್ದೊಯ್ದಿದ್ದನಂತೆ. ಚಾಮರಾಜನಗರದಲ್ಲಿ ಹಣೆಗೆ ಕಪ್ಪಿಟ್ಟು ಮಂತ್ರವಾದಿಯೊಬ್ಬ ಲಕ್ಷಾಂತರ ರೂಪಾಯಿ ನಗ ನಾಣ್ಯ ದೋಚಿದ್ದಾನೆ. ಅನಾರೋಗ್ಯ ಎಂದು ಬಂದ ಮಹಿಳೆಯನ್ನ ಮಂತ್ರವಾದಿ ಯಾಮಾರಿಸಿದ ಘಟನೆ ಕೊಳ್ಳೇಗಾಲದಲ್ಲಿ ನಡೆದಿದೆ. ಜಿನಕನಹಳ್ಳಿಯ ಮಹದೇವಸ್ವಾಮಿ ಭವ್ಯ ಎಂಬ ಮಹಿಳೆಗೆ ವಂಚಿಸಿದ್ದಾನೆ. ಪೂಜೆ ಮಾಡಿದ್ರೆ ಅನಾರೋಗ್ಯ ಸಮಸ್ಯೆ ಸರಿ ಹೋಗುತ್ತೆ ಅಂತ ನಂಬಿಸಿ ಮೋಸ ಮಾಡಿದ್ದಾನೆ. ಕುಡಿಕೆಯಲ್ಲಿ ಹಣ ಒಡವೆ ಇಡಿಸಿ ಪೂಜೆ ಮಾಡಿದ ವಂಚಕ ಬಳಿಕ ಭವ್ಯಳ ಹಣೆಗೆ ಕಪ್ಪಿಟ್ಟು ಮೂರ್ಛೆ ಬರುವಂತಹ ಕಪ್ಪನ್ನ ಇಟ್ಟಿದ್ದಾನೆ. ತದನಂತರ ಹಣ ಒಡವೆ ಸಮೇತ ಪರಾರಿಯಾಗಿದ್ದಾನೆ. ಮಾಟಗಾರನ ಭಯಕ್ಕೆ ಸುಮ್ಮನಿದ್ದ ಭವ್ಯ ಇದೀಗ ಪೊಲೀಸರಿಗೆ ದೂರು ನೀಡಿದ್ದಾಳೆ. ಕೊಳ್ಳೇಗಾಲ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ನೆಲಮಂಗಲ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಗಾಂಜಾ ಟೀಮ್ ಅನ್ನ ಬಲೆಗೆ ಕೆಡವಿದ್ದಾರೆ. ಈ ವೇಳೆ ಪಶ್ಚಿಮ ಗೋದಾವರಿಯಿಂದ ಬೆಂಗಳೂರಿಗೆ ಗಾಂಜಾ ನಂಟು ಇರುವುದು ಗೊತ್ತಾಗಿದೆ. ನೆಲಮಂಗಲದ ತ್ಯಾಮಗೊಂಡ್ಲು ಪೊಲೀಸರು ಗಾಂಜಾ ಜಾಡು ಹಿಡಿದು ಪಶ್ಚಿಮ ಗೋದಾವರಿಯವರೆಗೆ ಎಂಟ್ರಿ ಕೊಟ್ಟಿದ್ರು. ಆದರೆ ಗುಡ್ಡಗಾಡು ಪ್ರದೇಶದಲ್ಲಿ ಪೆಡ್ಲರ್ ಒಬ್ಬ ಎಕರೆಗಟ್ಟಲೆ ಗದ್ದೆಯಲ್ಲಿ ಗಾಂಜಾ ಬೆಳೆದಿದ್ದು ಗೊತ್ತಾಗಿದೆ. ಗಾಂಜಾ ಕಿಂಗ್ಪಿನ್ ಹಾಗೂ ಸಪ್ಲೈಯರ್ ಬಂಧಿಸಿ 53 ಕೆಜಿ ಗಾಂಜಾ ಸೀಸ್ ಮಾಡಲಾಗಿದೆ. ಗಾಂಜಾ ಕಿಂಗ್ಪಿನ್ ಆಂಧ್ರದ ರಾಮ್ ಪ್ರಸಾದ್ ಹಾಗೂ ನೆಲಮಂಗಲದ ಉಮೇಶ್ ಬಂಧಿತ ಆರೋಪಿಗಳು. ಪ್ರಕರಣದ ಮತ್ತೋರ್ವ ಆರೋಪಿ ಸೈಯದ್ ಎಸ್ಕೇಪ್ ಆಗಿದ್ದಾನೆ. ಗಾಂಜಾ ಬೆಳೆದು ಒಣಗಿಸಿ ಪ್ಯಾಕಿಂಗ್ ಮಾಡಿ ಪೆಡ್ಲರ್ ಪಾರ್ಸಲ್ ಮಾಡುತ್ತಿದ್ದ ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ಇನ್ಮುಂದೆ ಕರೆಂಟ್ ಬಿಲ್ ಜೊತೆ ಗಾರ್ಬೇಜ್ ಬಿಲ್ ಕೂಡ ಬರಲಿದೆ. ಗಾರ್ಬೇಜ್ ಸೆಸ್ ಜೊತೆಗೆ ಗಾರ್ಬೇಜ್ ಯೂಸರ್ ಫೀ ಕೂಡ ಶೀಘ್ರದಲ್ಲೇ ಜಾರಿಯಾಗಲಿದೆ. ಪ್ರತಿ ತಿಂಗಳು ಕರೆಂಟ್ ಬಿಲ್ ಜೊತೆಗೆ ಬರಲಿದೆ ಗಾರ್ಬೇಜ್ ಬಿಲ್. ಕರೆಂಟ್ ಬಿಲ್ ಆಧಾರದ ಮೇಲೆ ಗಾರ್ಬೇಜ್ ಬಿಲ್ ನಿಗದಿ ಮಾಡಲು ನಗರಾಭಿವೃದ್ಧಿ ಇಲಾಖೆಗೆ ಬಿಬಿಎಂಪಿಯಿಂದ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಬಿಬಿಎಂಪಿ ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕರೆ ಬೆಂಗಳೂರಿನಲ್ಲಿ ಡಬಲ್ ಟ್ಯಾಕ್ಸ್ ಕಟ್ಟಬೇಕಿದೆ. ನಗರದಲ್ಲಿ ಮನೆಯಿಂದ ಕಸ ಸಂಗ್ರಹಣೆ ಮಾಡಲಾಗ್ತಾ ಇದ್ದು ಈ ಕಸ ನಿರ್ವಹಣೆಗೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇದೆ. ಹೀಗಾಗಿ ಕಸ ನಿರ್ವಹಣೆಗೆ ಆದಾಯ ಕ್ರೋಢೀಕರಣಕ್ಕೆ ಪ್ಲಾನ್ ಮಾಡಲಾಗಿದೆ. ಮನೆಗಳಿಂದ ಗಾರ್ಬೇಜ್ ಬಿಲ್ ವಸೂಲಿ ಮಾಡೋದ್ರಿಂದ ಪ್ರತಿ ತಿಂಗಳು 40 ಕೋಟಿ ಸಂಗ್ರಹವಾಗುವ ನಿರೀಕ್ಷೆ ಇದೆ. ರಸ್ತೆ ಬದಿ ಆಹಾರ ಮಾರೋಕ್ಕೂ ಪಾಲಿಕೆ ಹೊಸ ರೂಲ್ಸ್ ತಂದಿದೆ. ಇನ್ನು ಮುಂದೆ ಬೀದಿ ಬದಿ ವ್ಯಾಪಾರಕ್ಕೂ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಪಡಿಬೇಕಿದೆ. ಬೀದಿ ಬದಿ ವ್ಯಾಪಾರಕ್ಕೆ ತರಬೇತಿ ಪ್ರಮಾಣ ಪತ್ರ ಕಡ್ಡಾಯಗೊಳಿಸಲಾಗಿದೆ. ಬಿಬಿಎಂಪಿ ಪಶ್ಚಿಮ ವಲಯದಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗಿದೆ. ಆಹಾರ ಸುರಕ್ಷತೆ, ಸ್ವಚ್ಛತೆ, ಗುಣಮಟ್ಟಕ್ಕಾಗಿ ಈ ನಿಯಮ ಜಾರಿಯಾಗ್ತಾ ಇದೆ. ಗಾಂಧಿನಗರ, ಮಲ್ಲೇಶ್ವರಂ, ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟ್, ಗೋವಿಂದರಾಜನಗರ. ಕೇಂದ್ರ ಬಜೆಟ್ ಆಧುನಿಕ ಭಾರತ ನಿರ್ಮಾಣಕ್ಕಾಗಿ ಪೂರಕವಾಗಿದೆ ಎಂದು ಪ್ರಧಾನಿ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ ವಿಶಾಲ ದೇಶದ ಶಕ್ತಿ ಸಂಪನ್ಮೂಲಗಳ ಸದ್ಬಳಕೆಗೆ ನಿರ್ದಿಷ್ಟ ಗುರಿ ಇಟ್ಟುಕೊಳ್ಳಬೇಕಿದೆ. ಕೇಂದ್ರ ಬಜೆಟ್ ಈ ಗುರಿ ತಲುಪಲು ಇರುವ ಪ್ರಮುಖ ಸಾಧನ ಅಂತ ಮೋದಿ ಹೇಳಿದರು. ಭಾರತ ತನ್ನ 100ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮಿಸುವ ವೇಳೆಗೆ ಭಾರತ ಸಂಪೂರ್ಣವಾಗಿ ಸ್ವಾವಲಂಬಿ ಆಗಬೇಕಿದೆ. ಇದಕ್ಕಾಗಿ ನಾವು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿದ್ದಾರೆ. ಸುದೀಪ್ಗೆ ಮಹಿಳಾ ಅಭಿಮಾನಿಗಳು ವಿಶೇಷ ಗಿಫ್ಟ್ ಕೊಟ್ಟಿದ್ದಾರೆ. ಸುದೀಪ್ ಚಿತ್ರರಂಗದಲ್ಲಿ 26 ವರ್ಷ ಪೂರೈಸಿದ ಹಿನ್ನೆಲೆ ಬೆಂಗಳೂರಿನ ಹೆಬ್ಬಲಿ ಹುಡುಗಿಯರು ಅಭಿಮಾನಿಗಳ ಸಂಘದ ಕಡೆಯಿಂದ ಕಿಚ್ಚನಿಗೆ ವಿಶೇಷ ಉಡುಗೊರೆ ನೀಡಿದರು. ಸುದೀಪ್ ಅಭಿನಯದ ಎಲ್ಲಾ ಸಿನಿಮಾಗಳ ಫೋಟೋ ಇರುವ ವಿಶೇಷ ಆಲ್ಬಮ್ ಒಂದನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಇದನ್ನು ನೋಡಿ ಅಭಿನಯ ಚಕ್ರವರ್ತಿ ಸುದೀಪ್ ಫುಲ್ ಖುಷಿಯಾಗಿದ್ದಾರೆ. ರಾಜ್ಕುಮಾರ್
ಸಮಾಧಿ ಬಳಿ ಇಂದು ಮೈಸೂರಿನ ಶಕ್ತಿಧಾಮದ ಮಕ್ಕಳು ಆಗಮಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ಶಿವರಾಜ್ ಕುಮಾರ್ ದಂಪತಿ ಆಗಮಿಸಿ ಮಕ್ಕಳನ್ನು ಸ್ವಾಗತಿಸಿದರು. ಶಕ್ತಿಧಾಮದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಪ್ಪು ಆಸರೆಯಾಗಿದ್ದರು. ಅಪ್ಪು ಸಮಾಧಿಗೆ ಇಂದು ಶಕ್ತಿಧಾಮ ಮಕ್ಕಳು ನಮಿಸಲಿದ್ದಾರೆ. ಇತ್ತೀಚೆಗೆ ಮೈಸೂರಿನ ಶಕ್ತಿಧಾಮಕ್ಕೆ ಭೇಟಿ ನೀಡಿದ್ದ ಶಿವಣ್ಣ ಮಕ್ಕಳೊಂದಿಗೆ ಗಣರಾಜ್ಯೋತ್ಸವ ಆಚರಿಸಿದರು. ಶಕ್ತಿಧಾಮದ ಹೆಸರು ಎಷ್ಟು ಸುಂದರ, ಮುಕ್ತಿ ನೀಡುವ ನಮಗೆ ಭವ್ಯ ಮಂದಿರ. ಅಂಬೆಗಾಲ ಇಡುತ್ತ ನಾವು ಬದುಕುತ್ತಿದ್ದೆವು, ಅಮ್ಮನಿಂದ ಶಕ್ತಿಯಿಂದ ಎದ್ದು ನಿಂತೆವು. ಅಂಬೆಗಾಲ ಇಡುತ್ತ ನಾವು ಬದುಕುತ್ತಿದ್ದೆವು, ಅಮ್ಮನಿಂದ ಶಕ್ತಿಯಿಂದ ಎದ್ದು ನಿಂತೆವು. ಕರವ ಮುಗಿದು ನಮಿಸಬೇಕು ಇಂಥ ಶಕ್ತಿಗೆ, ಜಯವಾಗಲಿ ಎಂದೆಂದು ಶಕ್ತಿಧಾಮಕ್ಕೆ. ಕರವ ಮುಗಿದು ನಮಿಸಬೇಕು ಇಂಥ ಶಕ್ತಿಗೆ, ಜಯವಾಗಲಿ ಎಂದೆಂದು ಶಕ್ತಿಧಾಮಕ್ಕೆ. ಶಕ್ತಿಧಾಮದ ಹೆಸರು ಎಷ್ಟು ಸುಂದರ, ಮುಕ್ತಿ ನೀಡುವ ನಮಗೆ ಭವ್ಯ ಮಂದಿರ. ಒಂದೇ ಬಳ್ಳಿ ಹೂಗಳಂತೆ ನಾವು ಎಲ್ಲರೂ ನಗು ನಗುತ್ತಾ ಬಾಳಬೇಕು ಇಲ್ಲಿ ಎಲ್ಲರೂ. ಒಂದೇ ಬಳ್ಳಿ ಹೂಗಳಂತೆ ನಾವು ಎಲ್ಲರೂ ನಗು ನಗುತ್ತಾ ಬಾಳಬೇಕು ಇಲ್ಲಿ ಎಲ್ಲರೂ. ದಾರಿ ತೋರಿ ನಡೆಸಬೇಕು ಹಿರಿಯರೆಲ್ಲರೂ, ಸಹಕರಿಸಿ ನಡೆಯಬೇಕು ಕಿರಿಯರೆಲ್ಲರೂ. ದಾರಿ ತೋರಿ ನಡೆಸಬೇಕು ಹಿರಿಯರೆಲ್ಲರೂ, ಸಹಕರಿಸಿ ನಡೆಯಬೇಕು ಕಿರಿಯರೆಲ್ಲರೂ. ಶಕ್ತಿಧಾಮದ ಹೆಸರು ಎಷ್ಟು ಸುಂದರ, ಮುಕ್ತಿ ನೀಡುವ ನಮಗೆ ಭವ್ಯ ಮಂದಿರ. ತಾಯಿಯಂತೆ ಗೀತಮ್ಮ ಸಲಹುತ್ತಿರುವರು, ತಂದೆಯಂತೆ ಶಿವಣ್ಣ ಅರಸುತ್ತಿರುವರು. ತಾಯಿಯಂತೆ ಗೀತಮ್ಮ ಸಲಹುತ್ತಿರುವರು, ತಂದೆಯಂತೆ ಶಿವಣ್ಣ ಅರಸುತ್ತಿರುವರು. ಅಪ್ಪು ಅಣ್ಣ ಎಂದೆಂದು ಮನದಲ್ಲಿರುವರು. ಶಕ್ತಿಧಾಮದ ಹೆಸರು ಎಷ್ಟು ಸುಂದರ, ಮುಕ್ತಿ ನೀಡುವ ನಮಗೆ ಭವ್ಯ ಮಂದಿರ. ಶಕ್ತಿಧಾಮದ ಏಕೆ ನಮ್ಮದಂತೆ, ನಮ್ಮೆಲ್ಲರ ಬದುಕಿಗೆ ಆಸರೆಯಂತೆ. ಶಕ್ತಿಧಾಮದ ಏಕೆ ನಮ್ಮದಂತೆ, ನಮ್ಮೆಲ್ಲರ ಬದುಕಿಗೆ ಆಸರೆ. 2022-23ನೇ ಸಾಲಿನ ಬಜೆಟ್ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ನ ವಿಶೇಷ ಸಂದರ್ಶನದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿಯಾಗಿದ್ದಾರೆ. ನೆಟ್ವರ್ಕ್ 18 ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಅವರು ನಿರ್ಮಲಾ ಸೀತಾರಾಮನ್ ಅವರನ್ನ ಸಂದರ್ಶನ ಮಾಡ್ತಿದ್ದಾರೆ. ಬನ್ನಿ ನೋಡೋಣ.